ಈ ಹುಳ ಮತ್ತೆ ಏಡಿನ ಏನ್ ಮಾಡಿದ್ವಿ ಅಂತ ಈ ವಿಡಿಯೋಲಿ ನೀವೇ ನೋಡಿ. ಬೆಂಗಳೂರಿಂದ ಸಿರ್ಸಿಗೆ ಹೊರಟಿದ್ ನಾವು. ಆನ್ ದ ವೇ ಸಾಯಿಬಾಬಾ ದೇವಸ್ಥಾನ ಸಿಕ್ತು ಅಂತ ಅಲ್ಲಿಂದ ಕೈ ಮುಕ್ಕೊಂಡು ಡೈರೆಕ್ಟ್ ಆಗಿ ಟೀಗೋಸ್ಕರ ಒಂದು ಸ್ಟಾಪ್ ಹಾಕಿದ್ವಿ. ಟೀ ಗ್ಲಾಸ್ ಎಷ್ಟು ದೊಡ್ಡದಿತ್ತು ಅಂದ್ರೆ ನಾನು 2 ಬೆರಳಲ್ಲೇ ಟೀ ಗ್ಲಾಸ್ ಮುಚ್ಚೋಗ್ಬಿಟ್ಟಿತ್ತು. ಗುರು ಹಾವೇರಿಗೆ ಬಂದು ಮಿರ್ಚಿ ತಿಂದೆ ಹೋದ್ರೆ ಹೆಂಗೆ ಅಂತ ಮಿರ್ಚಿನ ತಿನ್ಕೊಂಡು ಇನ್ನೊಂದು ಗ್ಲಾಸ್ ಟೀ ಕುಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಊರಿಗೆ ಹೊರಟ್ವಿ. ಓ, ಊರಿಗೆ ಬಂದಿರೋ ಮ್ಯಾಟ್ರ್ ಹೇಳಿಲ್ವಲ್ಲ ನಿಮ್ಗೆ. ನಮ್ಮ ಮಾಮನ ಮನೆ ಓಪನಿಂಗ್ ಇತ್ತು ಅಂತ ಬಂದೆ. ಓ ಸಾರಿ, ಲೋಕಲ್ ಅಲ್ಲಿ ಹೇಳ್ಬಿಟ್ಟೆ. ಹೋಮ್ ಸೆರೆಮನಿಗರು ಅವ್ರ ಮನೆಗೆ ಹೋಗ್ತಿದ್ದಂಗೆ ಭಟ್ರು ಹೋಮನ ಶುರು ಮಾಡ್ಕೊಂಡ್ರು. ಒಂದ್ ರೌಂಡ್ ಹೋಮ ಚೆಲ್ಲಕ್ ತೋರಿಸ್ತೀನಿ ಬನ್ನಿ. ಹೋಮದ ಹೊಗೆ ಒಳ್ಳೇದಂದಿದ್ದು ಓಕೆ, ಆದ್ರೆ ಹೊಗೆಯಿಂದ ಕಣ್ಣೀರ್ ತರಿಸಿದ್ದಿ ಹಾಕಪ್ಪ. ಹೋಮನ ಮುಗಿಸ್ಕೊಂಡು ರೂಬಿನ ಕರ್ಕೊಂಡು ಒಂದ್ ರೌಂಡ್ ಹೋಗ್ತಿದ್ದಂಗೆನೆ ಕತ್ಲಾಗೋಯ್ತು. ಕತ್ಲಲ್ಲಿ ಏನಾಯ್ತು ಅಂತ ನೀವೇ ನೋಡಿ. ಯಾವ್ದೋ ಹುಳ ಕೆಳಗ್ ಬಿದ್ದು ಒದ್ದಾಡ್ತಾ ಇತ್ತು ಅಂತ ಮುದ್ ಮಾಡೋಣ ಅಂತ ಕೈ ಮೇಲೆ ತಗೊಂಡೆ ಗುರು. ಆ ಪ್ರೀತಿ ಏನಾಯ್ತು ಅಂತ ನೀವೇ ನೋಡಿ. ನಿನ್ಗಿದು ಬೇಕಿತ್ತ ಮಗನೇ. ಹಾಗೆ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಬರ್ತಿದ್ದಂಗೆ ನಮ್ ಕಣ್ಣಿಗೆ ಕಾಣಿಸಿದ್ವು ಈ ಏಡಿ. ಬೇಜಾರಾಗಿ ನಿಂತಿದ್ದು ಏಡಿಗೆ ಮಜಾ ಮಾಡ್ಸೋಣ ಅನ್ನಿಸ್ತು. ಏನ್ ಮಜಾ ಮಾಡಿಸಿದ್ವಿ ಅಂತ ಈ ವಿಡಿಯೋ ನೀವೇ ನೋಡಿ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಬರೀ ದೀಪಾವಳಿ ದಿನ ಅಷ್ಟೇ ಖುಷಿಯಾಗಿರೋದಲ್ಲ ಗುರು, ಜೀವನ ಪೂರ್ತಿ ಖುಷಿಯಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಇವತ್ತಿನ ವಿಡಿಯೋ ಮುಗಿತು. ಇನ್ನೇನಿದ್ರು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್. ಹ್ಯಾಪಿ ದೀಪಾವಳಿ.